ಕಾಫಿ. ಥ್ಯಾಂಕ್ಸ್ ಅಮ್ಮ. ಏನಿಲ್ಲಮ್ಮ, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು, ಅದಕ್ಕೆ ಹೇಳಿದೆ. ನೀವ್ಯಾಕಮ್ಮ ಈ ತೊಂದರೆ ತಗೊಳಕೋದೆ? ಮಗ, ಮದುವೆ ಆಗೋಕ್ ಮುಂಚೆ ಹೆತ್ತೇರು ಸೇವೆ ಮಾಡೋದು, ಮದುವೆ ಆದ್ಮೇಲೆ ಅತ್ತೆ ಮಾವನ ಸೇವೆ ಮಾಡೋದು ಹೆಣ್ಣಿನ ಧರ್ಮ. ಸುಶೀಲಾ, ಕಾಫಿ ತಗೋ. ಅಯ್ಯೋ, ಏನಾಗ್ತದೆ ಕಾಫಿ? ಅದೇ ನಿಂತಿದೆ. ನಿನ್ಮೇಲೆ ನಮ್ಮಿಬ್ಬರಿದ್ದೇವೆ. ನಾವಿಬ್ರು ಮನೆ ಸೊಸೆಯರು, ಅಕ್ಕ ತಂಗಿನಾದ್ರು ಅಲ್ವಾ? ಎಷ್ಟು ತಲೆ ಮಾತಾಡ್ತೀನಿ. ಮೊದಲು ಕಾಫಿ ಕೊಡು, ಆಮೇಲೆ ಹೋಗೋಣಂತೆ. ಅಯ್ಯೋ, ಎಲ್ಲಾದ್ರೂ ಉಂಟಾ? ಅತ್ತೆ ಕಾಫಿ ಕುಡಿದು ಬೇರೆ ಯಾರಾದ್ರೂ ಬಾಯಿ ತಪ್ಪಿಸಿದ್ರೆ ಈ ಮನೆ ಕುರುಕ್ಷೇತ್ರ ಬಿಡುತ್ತೆ. ಆದ್ರೂ ಕುರುಕ್ಷೇತ್ರದಲ್ಲಿ ಧರ್ಮಸ್ಥಾನ ಗೆಲುವು. ನಿಮ್ ಕಾಫಿ ಕೊಡಿ, ಅತ್ತೆ ನಾನು ವಿಚಾರಿಸ್ಕೊತೀನಿ. ನೋಡಮ್ಮ, ಇಷ್ಟು ದಿನ ನಾವು ಸೂತ್ರ ಕಡೆ ಬಂಧನಾಗಿದ್ವಿ. ಇನ್ ಮುಂದೆ ನಮಗೂ ಚಲನೆ ಸಿಗುತ್ತೆ ಅನ್ನೋ ಆಸೆ ಸಿಗುತ್ತಾ ಇದೆ. ನಿನ್ನೆ ಬಂದಾಗಿದ್ದು ಆ ಮಾರಿಗೆ ಏನಾಗಿದೆ ರೋಗ? ನಿನ್ ಕೈ ಯಾಕೆ ಕೊಟ್ಟು ಕಳ್ಸಿದ್ರೆ? ನಾನೇ ತಗೊಂಡ್ ಬಂದೆ. ಅವ್ರಿವ್ರು ಮುಟ್ಟಿದ ಕಾಫಿ ನಾನು ಕುಡಿಯಲ್ಲ. ಬೇರೆ ಹಾಗೆ ನೋಡ್ತಾ ಇದೀಯಾ? ನೀನು ಗುರು ಕೊಟ್ಕೊಂಡು ನೋಡಿದ ತಕ್ಷಣ ನಾನು ಎದುರು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಕಾಫಿ ತಗೊಳ್ಳಿ. ಕಾಫಿನ? ಕಾಫಿ ಕೊಡೋಕೆ ಮನೇಲಿ ಬೇರೆ ಜನ ಇದ್ದಾರೆ. ನಿನ್ನ ಕೈಯಲ್ಲಿ ಕಾಫಿ ಕುಡಿಯೋ ಗ್ರಾಚಾರ ನನಗೆ ಬೇಕಾಗಿಲ್ಲ. ನೀವು ಗ್ರಾಚಾರ ಅನ್ಕೋತೀರಿ, ನಾನು ಕರ್ತವ್ಯ ಅನ್ಕೋತೀರಿ. ಗಂಡನಿಗೆ ಕಾಫಿ ಕೊಡೋದು ಹೆಂಡತಿ ಹಕ್ಕು. ಏನೇ ಹಕ್ಕಿನ ಬಗ್ಗೆ ಮಾತಾಡ್ತೀಯಾ? ಕಾನೂನಿನ ಸಹಾಯ ಪಡೆದು ನನ್ನ ಕೈಯಲ್ಲಿ ಬರುವಂತ ತಾಳಿ ಕಟ್ಟಿಕೊಂಡು ಈ ಮನೆಗೆ ಬರೋ ಹಕ್ಕು ಪಡೆದೆ. ಅಷ್ಟು ಮಾತ್ರಕ್ಕೆ ನನ್ನ ಮೇಲೆ ಅಧಿಕಾರ ಚೆನ್ನಾಗಿ ಅನ್ಕೊಂಡಿದ್ಯಾ? ಕೇಳೆ, ನೀನ್ ಸುತ್ತಲೂ ಒಂದು ಗೆರೆ ಎಳೆದಿದ್ದೀನಿ. ಬೇಕಾದ್ರೆ ಲಕ್ಷ್ಮಣ ರೇಖೆ ಅನ್ಕೋ. ಅದನ್ನ ದಾಟಿದ್ರೆ ಆ ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಔಟ್, ಗೆಟ್ ಔಟ್. ಎಲ್ಲ ಇವಳ ಬೈದ್ರು ನಂತಾಳೆ. ಅಮ್ಮ ಹೇಳಿದ್ ಕರೆಕ್ಟ್. ಅಳೋ ಗಂಡಸ್ನ ನಗೋ ಹಿಂಸನ್ ನಂಬಾರ್ದು. ಏಯ್, ನಿನ್ನೆ ಕೂಗಿದ್ದು ನನ್ನ ಹೆಸರು ಏಯಲ್ಲ, ಜ್ಯೋತಿ. ಜ್ಯೋತಿನೋ ಪ್ರೇತಿನೋ ನನಗ್ ಗೊತ್ತಿಲ್ಲ. ದೊಡ್ಡ ಸೊಸೆ ಇನ್ನೂ ಎದ್ದಿಲ್ವಾ? ಗಂಟೆ ಎಂಟಾಯ್ತು, ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ. ನಿನ್ ಹೆಂಡತಿ ಎದ್ದಿಲ್ವಾ? ಅವ್ರ ಹತ್ರ ಕಾಫಿ ತರ್ಸ್ಕೊಂಡು ಕುಡಿ. ಎಷ್ಟೇ ಕೊಬ್ಬಂದಿಗೆ ನನ್ನ ಗಂಡಕ್ಕೆ ಎದುರು ಮಾಡಿಸ್ತೀಯ? ನಾಲ್ಕ ಇಟ್ಕೊ. ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನನಗೂ ನನ್ನ ಗಂಡನಿಗೂ ಬೆಡ್ ಕಾಫಿ ತಂದ್ಕೊಡ್ಬೇಕು. ನೀನು ಒಂದು ಹೆಣ್ತಾನೆ, ಕೈಕಾಲು ಗಟ್ಟಿ ಆಗಿದೆ. ಅಡಿಗೆ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ತಗೊಂಡೋಗು. ನಿನಗೂ ನಿನ್ ಗಂಡನಿಗೂ ಸೇವೆ ಮಾಡಿಸಿಲ್ಲ ಯಾರು ಆಳುಗಳಿಲ್ಲ. ನಮ್ಮನೆಗೆ ಬಂದು ನನ್ ಮೇಲೆ ಜೋರು ಮಾಡ್ತೇನೆ. ಇದು ನಿನ್ ತವ್ರ ಮನೆ, ನಿನ್ನ ಮನೆ, ನಿನ್ ಗಂಡನ ಮನೆ. ಮದುವೆ ಆದ್ಮೇಲೆ ಗಂಡ ತನಗಿಂತ ಬಿದ್ದಿರೋರಿಗೆ ಏನ್ ಗೊತ್ತಾಗುತ್ತೆ ತವ್ರ ಮನೆ ಯಾವ್ದು, ಅತ್ತೆ ಮನೆ ಯಾವ್ದು ಅಂತ? ಕೇಳಿದ್ರ ಎಂತ ಮಾತಂದ ಅವಳು? ಕೇಳ್ಬೇಕಿನ್ನ, ಆದ್ರೆ ಜೀವಿಸ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನನಗಿಷ್ಟು ಅವಮಾನ ಆಗ್ತಿತ್ತು, ನಿಮ್ಗೊಂದಿರ್ವಿ ಕತ್ತಷ್ಟು ನೋವಾಗಿಲ್ವೇನ್ರಿ? ಸೇರ್ ಕಚ್ಚೋಷ್ಟು ನೋವಾಗ್ತಿದೆ. ಆದ್ರೆ ಸುಖ ಬೇಕು ಅಂದ್ರೆ ಇಂಥ ಮುಳುಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಯೋಚನೆ ಮಾಡ್ಬೇಡ ಚಿನ್ನ. ಹುಲಿ ಅಂತಿರೋ ನಿಮ್ಮಪ್ಪನೇ ಅಡಗಿಸಿಟ್ಟಿರೋ ಆ ನಿಮ್ಮಮ್ಮ, ಐ ಮೀನ್ ನನ್ನತ್ತೆ ಬಾಗೇಪಲ್ಲಿ ಭಾಗೀರಥಮ್ಮ, ಇವಳ ಬಗ್ಗೆ ಸೇರ್ತಾರ? ಶಾಂತಿ, ಬಿಸ್ಕಿಟ್ ತಿಂದು ಹಾಲು ಕುಡಿದು ಸ್ಕೂಲ್ ಹೋಗು. ಬಿಸ್ಕಿಟ ಚಿಕ್ಕಮ್ಮ? ಅಜ್ಜಿ ನೋಡಿದ್ರೆ ನನ್ನನ್ನ ಹೊಡೆದು ಸಾಯ್ಸಾಕ್ಬಿಡ್ತಾಳೆ ಚಿಕ್ಕಮ್ಮ. ಯಾಕೆ? ಇದನ್ನೆಲ್ಲ ರಾಜ ಮಾತ್ರ ತಿನ್ಬೇಕು ಚಿಕ್ಕಮ್ಮ. ಪರವಾಗಿಲ್ಲ, ನಾನಿದ್ದೀನಿ ತಿನ್ನು. ಅಜ್ಜಿ ನೋಡಜ್ಜಿ, ಈ ರಾಕ್ಷಸಿ ನನ್ ಬಿಸ್ಕೆಟ್ ಎಲ್ಲ ತಿಂತಾ ಇದ್ದಾಳೆ. ನಿಮಗೆ ಬೇಕಾದಷ್ಟಿದೆ ಗೊತ್ತಾ? ಇದು ನನ್ ರಾತ್ರಿ ತಂದ ಬಿಸ್ಕೆಟ್. ಈ ಬಿಕ್ಕಾರಿ ತಿನ್ನಿ ಅಂತಲ್ಲ. ನೀನು ಒಂದು ಮಗುವಿನ ತಾಯಿಯಾಗಿ ಇನ್ನೊಂದು ಮಗು ಹತ್ತ ಕಿತ್ಕೋತಿಯಲ್ಲ, ನಿನಗ್ ನಾಚೆ ಆಗಲ್ಲ? ಏನೇ ನನ್ನ ಮಗಳನ್ನ ಆಕ್ಷೇಪಣೆ ಮಾಡ್ತಾ ಇದೀಯಾ? ಅಯ್ಯೋ ಪಾಪ ಹೋಗ್ಲಿ ಅಂತ ಮನೆ ಒಳಗಡೆ ಬಿಟ್ರೆ ಕಂಡ್ಕೊಂಡವರಿಗೆಲ್ಲ ಸಂತರ್ಪಣೆ ಮಾಡ್ತಾ ಇದೀಯಾ? ನಿನಗೆ ಮಗನೂ ಒಂದೇ, ಮಗನೂ ಒಂದೇ. ಇವರಿಬ್ರು ನಿಮ್ ಮೊಮ್ಮಕ್ಕಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ಒಂದ್ ಕಣ್ಣಿಗೆ ಬೆನ್ನು, ಇನ್ನೊಂದ್ ಕಣ್ಣಿಗೆ ತುಂಬ ಹತ್ತಿರಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಎಲ್ಲ ಮಿಟ್ಕಲಾಡಿ ಸಾಧನೆ ಹೋಗ್ರೇನು ಒಂದೇ ಏನೇ? ಈ ದೆವ್ವನು ನನ್ನ ಮಗನು ಒಂದೇ ಆದ್ರೆ ಈ ಮನೆಯಲ್ಲಿ ಏನು ಗೌರವ ಇರುತ್ತೆ? ಅಮ್ಮ, ಈ ಕುಲಿಗೆ ತೋಳು ಬಂದು ನನ್ನ ತವ್ರ ಮನೆಯನ್ನ ಅತ್ತೆ ಮನೆ ಮಾಡ್ಬಿಟ್ಲು. ಇವಳೆ ಅವಳೆ ಮಾಡಕ್ಕೆ
ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ಮನೆಯಲ್ಲಿ ಯಾರನ್ನ ಯಾರೂ ಬದಲಾಯಿಸೋಕ್ ಸಾಧ್ಯ ಇಲ್ಲ. ಈ ಮನೆ ನಂದು, ಈ ಮನೆ ಮಾತ್ರ ಅಲ್ಲ, ನಂದು ಮನೆನೇ. ಒಂದು ಕಾಲದಲ್ಲಿ ನೀವು ನನ್ನ ಹಾಗೆ ಈ ಮನೆ ಸೊಸೆಯಾಗಿ ಬಂದಿರೋದನ್ನ ಮರಿಬೇಡಿ. ಬಾಮಶಕ್ತಿ, ದುಷ್ಟನ್ ಕಂಡ್ರೆ ದೂರ ಇರ್ಬೇಕು. ಈ ದಿನ ಬಿಡುಗಡೆ, ಅತ್ತಿಗೆ ಬುದ್ಧಿ ಕಲಿಸಿದ ಸೊಸೆ. ಈ ಸಿನಿಮಾದ ಹೆಸರಪ್ಪ ಬರಲ್ಲ. ಅತ್ತಿಗೆ ಸೊಸೆಯನ್ನು ಬುದ್ಧಿ ಕಲಿಸ್ತಾಳೆ. ಅತ್ತೆ ಸ್ವಲ್ಪ ಹೇಳಿ. ಯಾಕಪ್ಪ? ಸ್ವಲ್ಪ ಹೇಳಿ ಅತ್ತೆ. ಯಾಕಪ್ಪ? ಹೇಳ್ತೀನಿ ಹೇಳಿ ಅತ್ತೆ. ಅತ್ತೆ ನನಗೆ ಆಶೀರ್ವಾದ ಮಾಡಿ. ಏನು ತಿಳಿದು? ಅತ್ತೆ ಅತ್ತೆ ಸ್ವಾತಿ ಮುತ್ತೆ ಅತ್ತೆ ಮತ್ತೆ ಮತ್ತೆ ಅತ್ತೆ 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 ನನಗೆ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿ. ಹೇಳಪ್ಪ, ಎಷ್ಟೊಂದು ನಯ ವಿನಯ, ಎಷ್ಟೊಂದು ಭಯ ಭಕ್ತಿ. ನಿಜವಾಗೂ ನನ್ನ ಪೂರ್ವ ಜನ್ಮದ ಪುಣ್ಯನಪ್ಪ ನಿನ್ನಂಥ ಅಳಿಯ ಸಿಕ್ಕಿರೋ. ತಪ್ಪು ಅತ್ತೆ ತಪ್ಪು. ನೀವು ಗಂಗಾ ಭಾಗೀರಥಿ. ಆ ಪವಿತ್ರವಾದ ನದಿನಲ್ಲಿ ಸ್ನಾನ ಮಾಡಿದವರೆಲ್ಲ ಹೇಗೆ ಪುಣ್ಯವಂತ ಆಗ್ತಾರೋ ಹಾಗೆ ನಿಮ್ಮ ನೆರಳು ಬಿದ್ದ ನಾವೆಲ್ಲ ಪುಣ್ಯವಂತ ಆಗಿದ್ದೀವಿ. ಅತ್ತೆ ಪ್ರಸಾದ ತಗೊಳ್ಳಿ. ಏನಪ್ಪ ಇದು? ದೇವಿ ಪ್ರಸಾದ. ನನ್ನ ಹೊಸ ಫ್ಯಾಕ್ಟ್ರಿ ಲೈಸೆನ್ಸ್ ಸಿಕ್ತು, ಅದಕ್ಕೆ ಗುಡಿಗೂ ಪೂಜೆ ಮಾಡಿಸ್ಕೊಂಡ್ಬಂದೆ. ಸದ್ಯ ನಿಮ್ಮ ತಂದೆ ನಿಮಗೆ ರಾಮದಾಸ ಅಂತ ಹೆಸರಿಟ್ಟದಕ್ಕೂ ಸಾರ್ಥಕವಾಯ್ತಪ್ಪ. ಎಷ್ಟೊಂದು ಭಯ ಭಕ್ತಿ. ರಾಜಾ ರಾಜಾ ಏನಕ್ಕೆ ನೋಡುಮರಿ ಆ ಗೊಂಬೆ ಕೂಡ ನೋಡು. ಈ ಹಣ್ಣನ್ನ ಭಯ ಭಕ್ತಿಯಿಂದ ಕಣ್ಣಿಗೊತ್ಕೊಂಡು ತಿನ್ನ ಮರಿ, ತಿನ್ನ ರಾಜ ತಿನ್ನು. ಅದೇನೇ ಹಾಗೆ ನೋಡ್ತಾ ಇದೆಯಾ? ಕೊಳ್ಳಿ ತಗೋತಾರ ಶಾಂತಿ. ಅಮ್ಮ ನೀನಕ್ಕ ಮೇಲಿದ್ಯಾ? ನಾನೇನು ಕೇಳಿಲ್ಲ ಅಮ್ಮ. ನೀನು ಗೊತ್ತಮ್ಮ ನೀನು ಕೇಳಲ್ಲ ಅಂತ. ಅತ್ತೆ ನಮ್ದೊಂದೇ ಒಂದು ಕೊರಗು. ಏನಪ್ಪ ಹೇಳು. ದೇವಿಗೆ ಅರ್ಚನೆ ಏನೋ ಮಾಡಿಸ್ದೆ. ನನ್ನ ಕೆಲಸ ಸುಗಮವಾಗಾದ್ರೆ ದೇವಿ ಕುತ್ತಿಗೆಗೆ ಒಂದು ಚಿನ್ನದ ತರ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದೇನಾದ್ರೂ ಲೇಟ್ ಆದ್ರೆ ಎಲ್ಲಿ ನನ್ನ ಫ್ಯಾಕ್ಟ್ರಿ ಓಪನಿಂಗ್ ಸೆರೆಮನಿ ಲೇಟ್ ಆಗುತ್ತೋ ಅನ್ನೋದು ಒಂದೇ ಭಯ ಆಗುತ್ತೆ. ಹರಕೆ ಮೇಲೆ ಕಲಿಸಲೇಬೇಕು. ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡ್ರೆ ಶೋಭಾ ಕುತ್ತಿಗೆಲಿರೋ ಚಿನ್ನದ ಸರ ತಗೊಂಡೋಗಿ ದೇವಿ ಕುತ್ತಿಗೆಗೆ ಹಾಕೋಣ ಅಂತ. ನಾನು ಸತ್ರು ಕೊಡಲ್ಲ. ಅವ್ರು ಕೊಡ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಶುಕ್ರವಾರ ಮುತ್ತೈದೆ ಕುತ್ತಿಗೆಯಿಂದ ಬಂಗಾರ ಸರ ತೆಗಿತಾರ. ಹೌದಲ್ವಾ? ಅಯ್ಯೋ ಏನ್ ಮಾಡೋದೀಗ? ಅದೇ ನಿಮ್ ಸೊಸೆ ಕುತ್ತಿಗೆನೂ ಒಂದ್ ಸರ ಇದೆಯಲ್ಲ? ನಾನು ನೋಡಿ ನಿಮ್ಗೆ ಸಮಯಕ್ಕೆ ಸರಿಯಾಗಿ ಜ್ಞಾಪಿಸ್ತೀಯಪ್ಪ. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗ್ತೀಯಾ? ಬಿಟ್ಬೇಡ ಸರನ. ಇದು ನಮ್ಮ ಅಮ್ಮಂದು ತೆಗೆದು ಕೊಟ್ಟ ಅಮ್ಮಂದಂತ. ಅಮ್ಮಂದು ನನ್ನ ನಿನ್ ಕೊಟ್ಟಕ್ಕೆ ಆ ಮಗುನ ಯಾಕಂತೀರ? ನಾನು ಯಾರಿಗೆ ಬೇಕಾದ್ರೂ ಅಂತೀನಿ, ಏನಾದ್ರೂ ಮಾಡ್ತೀನಿ. ಬಿಟ್ಬೇಡ ಸರನ. ನಾನು ಕೊಡೋದಿಲ್ಲ. ಯಾಕೆ? ನನ್ನ ತಾಯಿ ನಕ್ಕೊಟ್ಟಿರೋದು ಇದೊಂದೇ. ನಿಮ್ಮ ತಾಯಿನೇ ನೆಗೆದು ಬಿದ್ದು ಹೋದ್ಮೇಲೆ ಆ ತರಕ್ಕೆ ಯಾಕೆ ಹೇಳ್ತೀಯಾ? ತಗೊಳ್ಳೋ. ಬೇಕಾದ್ರೆ ನನ್ನ ಸಣ್ಣ ತಗೊಳ್ಳಿ. ಈ ಸರ ಮಾತ್ರ ಮಾಡೋದಿಲ್ಲ. ಅಯ್ಯ ಅಯ್ಯ, ರೂಪಾಯಿಗೂ ಬೆಲೆ ಬಾಳ್ದಿರೋ ನಿನ್ನ ಪ್ರಾಣ ಯಾವಳಿಗೆ ಬೇಕು? ಕೊಡೆ. ತಗೊಳ್ಳಿ ಅಳಿಯಂದ್ರೆ. ಇದನ್ನ ತಗೊಂಡೋಗಿ ನಿಮ್ ಕಾರ್ಯನ ನಿರ್ವಿಘ್ನವಾಗಿ ನೆರವೇರಿಸಿ. ಅತ್ತೆ ನಿಜವಾಗ್ಲೂ ಕರುಣಾಮಯಿ ಅತ್ತೆ. ನಾನು ಈಗಲೇ ಈ ಸರ ತಗೊಂಡೋಗಿ ಆ ದೇವಿಗೆ ಅರ್ಪಿಸ್ಬಿಟ್ಟು ಬರ್ತೀನಿ ಅತ್ತೆ. ಡಾರ್ಲಿಂಗ್, ನಮ್ಮ ತಾತ ವೆಂಕಟದಾಸ, ನಮ್ಮ ಅಪ್ಪ ಗೋಪಾಲದಾಸ, ನಾನು ಆಶಾದಾಸ. ಸುಮ್ಮನೆ ದಾಸ ಅಂತೆ ದಾಸ, ಬರೀ ಮೋಸ. ಡಾರ್ಲಿಂಗ್, ಚಿನ್ನ ಸರ ಹಾಕಿದ್ಮೇಲೆ ಈ ತರ ಮಾತಾಡ್ತಿದ್ದಿಲ್ಲ, ನ್ಯಾಯನಾ? ಬಾರಿ ಸರ. ಇವತ್ತು ಚಿನ್ನದ ಸರ ಹಾಕಿದ್ದೀನಿ, ನಾಳೆ ಚಿನ್ನದ ಹಾರ ಹಾಕ್ತೀನಿ. ಚಿನ್ನ ನಾಳೆ ಇವತ್ತು ನನಗೆ ಜ್ವರ. ಜೋಕ್ ಮಾಡ್ತಿದ್ದೆ ಚಿನ್ನ. ನೋಡು, ಈಗ ತಾನೇ ನಮ್ಮ ಅತ್ತೆ ಟ್ರೆಸ್ರಿಗೆ ಕನ್ನ ಹಾಕಿದ್ದೀನಿ. ಇನ್ನೊಂದು ವರ್ಷದಲ್ಲಿ ನಿನಗೆ ಚಿನ್ನದ ಮುಖವಾಡ ಮಾಡಿಸ್ಕೊಡ್ತೀನಿ. ನಮ್ಮ ಅತ್ತೆ ಕೈಗೆ ಚಿಪ್ ಕೊಡ್ತೀನಿ. ನಿನ್ನಾಣೆಗೂ ಆಶಾ. ಕಾವೇರಿ ನದಿ ನೀರನ್ನ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಕೊಟ್ಟ ಹಾಗೆ ನಮ್ಮ ಅತ್ತೆ ತಿಜೋರಿಯಿಂದ ಸ್ಟ್ರೈಟ್ ಆಗಿ ನಿನ್ ಬೆಡ್ರೂಮ್ ಕನೆಕ್ಷನ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೋಗೋದೆ ಪೊಲಿ. Sure.